ಸಾವಿರ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಸರ್. ಸೂರ್ಯ ಸಮುದಾಯದವರು ಓಟ್ಕೋತಾರೆ. ಇವತ್ತು ಅವರು ನಮ್ಮ ಯಶವಂತರಾವ್ ಜಾಧವ್ ಇರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ದೇವರಮನೆ ಶಿವಕುಮಾರ್ ಕ್ಷೇತ್ರದ ಏನು ನಮ್ಮ ಹಳ್ಳಿ ಹಾಡಿನಲ್ಲಿ ಹೇಳ್ತಾರೆ ಸರ್, ಬಾಂಧು ಬೇರೆ ಅಂತ. ಈ ಕ್ಷೇತ್ರ ಎಲ್ಲಿಂದ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಪಸಂಖ್ಯಾತ ಬಂಧುಗಳು ಎಲ್ಲ ಕಡೆ ಕರೆದು ಸನ್ಮಾನ ಮಾಡಿ ಹಾರಗಳನ್ನು ಹಾಕಿ ಘೋಷಣೆ ಹಾಕಿ ನಮಗೆ ಕಳಿಸ್ಕೊಡ್ತಾರೆ. ಅವರು ಮಾಡ್ಕೊಂಡ್ಬಂದಿರೋದು 20-25 ವರ್ಷದಿಂದ BJP ಈ ಒಂದು ಕ್ಷೇತ್ರದಲ್ಲಿ ಬಹಳ ಉತ್ತಮವಾದಂಥ ಕೆಲಸಗಳು ಯಾವುದೇ ಅಧಿಕಾರ ಇಲ್ಲದಿದ್ರೂ ಮಾಡ್ಕೊಂಡ್ಬಂದಿದ್ದಾರೆ. ಜನರ ಸೇವೆ ಮಾಡಿದ್ದಾರೆ. ಅಂದರೆ ಸಣ್ಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಇವತ್ತು ಇಡೀ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಕಳೆದ 8ರಿಂದ 10 ದಿವಸದಿಂದ ಆರಂಭವಾಗಿದ್ದಾರೆ. ಇದುವರೆಗೂ ಸಹ ಯಾವುದೇ ಮೂಲೆಗೆ ಹೋಗಲಿ, ಯಾವುದೇ ಸಮಾಜ, ಮುಸ್ಲಿಂ, ಅಲ್ಪಸಂಖ್ಯಾತ ಏರಿಯಾ ಹೋಗಲಿ, ಹಿಂದುಳಿದ ವರ್ಗ, SC ST ಎಲ್ಲ ಸಮಾಜದ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಿದ್ದಾರೆ. ಯಾಕಂದರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತ ಅಭ್ಯರ್ಥಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸಾಮಾನ್ಯ ಸಾಮಾಜಿಕ ಕಳಕಳಿ ಇರೋಂಥ ವ್ಯಕ್ತಿ. ಯಾವುದೇ ಸಮಾಜದ ವ್ಯಕ್ತಿಗಳು ಯಾವುದೇ ಅವ್ರ ಮನೆಗಳಿಗೆ ಸಹಾಯ ಕೇಳಿ ಬಂದರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೋದರೆ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಅವ್ರನ್ನ ನಗುಮುಖದಿಂದ ಉಪಚಾರ ಮಾಡಿ ಕಳಿಸ್ತಂಥ ವ್ಯಕ್ತಿ ಅವ್ರ ಮಂಚನ. ಯಾಕಂದರೆ ಅವ್ರ ತಂದೆಯವರು ಸಹ ದಾಸ್ ಕರಿಯಪ್ಪ ಅಂತೇಳಿ ಅಮಾಲ್ ಸಮಾಜದ ಅಧ್ಯಕ್ಷ ಇದು ಅಮಾಲಿ ಮಾಡ್ಕೊಂತ ಕೆಲಸ ಮಾಡ್ಕೊಂತ ಶೋಷಿತ ವರ್ಗಗಳ ಪರವಾಗಿ ಅವತ್ತಿನ ಕಾಲದಾಗ ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಕಳೆದ 3 ದಶಕಗಳ ಹಿಂದೆ ಈ ಅವ್ರದ್ದೇ ಆದಂಥ ಒಂದು ಹೋರಾಟದ ನೆಲೆ ಇತ್ತಿಲ್ಲಿ. ಅಂಥ ವ್ಯಕ್ತಿ ಮಗ ಅವ್ರ ಅಪ್ಪಾಜಿಯ ಏನು ತಮಿಳುನಾಡಿನ ತುಮಕೂರಿನಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ದೀಪ ಹಚ್ಚಬೇಕು ಅಂತಂದು ಹೇಳಲು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಂಥ ಜಡ್ಜಿಗೆ ಅವರನ್ನು ವಜಾಗೊಳಿಸ್ರಿ ಅಂತಂದು ಹೇಳಲು ಕಾಂಗ್ರೆಸ್ನವರು ಕೆಲವು ಒಂದು ಸಹಿ ತೊಗೊಂಡ್ರು. ಆ ಸಹಿ ಒಳಗೆ ಪ್ರಥಮ ಸಹಿ ಮಾಡಿರೋದು ನಮ್ಮ ಪ್ರಭಾ ಮಲ್ಲಿಕಾರ್ಜುನ. ಹಾಗಾಗಿ ಇವತ್ತು ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ಹಿಂದೂಗಳ ಓಟ್ ಕೇಳೋದಕ್ಕೆ ನೈತಿಕ ಹಕ್ಕಿಲ್ಲ ಅಂತಾರೆ ನೀವು. ಹಿಂದೂ ಬಗ್ಗೆ ಮಾತಾಡೋಕ್ಕಾಗಲಿ, ಮುಸ್ಲಿಂ ಬಗ್ಗೆ ಮಾತಾಡೋಕ್ಕಾಗಲಿ ಯಾವುದೇ ನೈತಿಕತೆ ಇಲ್ಲ. ಯಾಕೆಂದರೆ ಮುಸ್ಲಿಮರ ಓಟ್ ತೊಗೊಂಡ್ರೆ ಹೊರತು ಮುಸ್ಲಿಮರೇ ಇವತ್ತು ನಾವು ಬೆಳಗ್ಗೆಯಿಂದ ಅಲ್ಲೇ ಕ್ಯಾಂಪೇನ್ ಮಾಡಿದ್ವಿ. ಎಲ್ಲ ಕಣ್ಣಾರೆ ನೋಡಿದ್ದಾರೆ, ಏನೇನು ಆಟ ಆಡ್ತಾ ಇದ್ದಾರೆ ಅಂತೆಲ್ಲ ನೋಡಿದ್ದಾರೆ. ಈ ಬಾರಿ ಅವರಿಗೆ ಬುದ್ಧಿ ಕೊಂಡು ಈಗ ಓಟ್ ಹಾಕ್ತಕ್ಕಂಥ ಮತಬಾಂಧವರಿಗೆ ಮತ್ತು ಮುಸ್ಲಿಂ ಓಟ್ ಹಾಕ್ತಾರೆ. ಅಲ್ಪಸಂಖ್ಯಾತ ಬಂಧುಗಳಿಗೆಲ್ಲ ಅರ್ಥ ಆಗಿದೆ. ದೇಶದಲ್ಲಿ ನರೇಂದ್ರ ಮೋದಿ ಆಡಳಿತ, 18 ರಾಜ್ಯದಲ್ಲಿ NDA ಆಡಳಿತ, ಅದನ್ನೆಲ್ಲವರು ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ ನೋಡಿದ್ದಾರೆ. ಇವತ್ತು ಅವ್ರ ಬಾಯಲ್ಲೇ ಬರ್ತಾ ಇದ್ದೀವಿ. ಈಗಾಗಲೇ ಸತತವಾಗಿ ಸುಮಾರು 10 ದಿವಸಗಳ ಕಾಲ ನಮ್ಮ ಅಭ್ಯರ್ಥಿ ಎಡೆಬಿಡದೆ ಮನೆಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ, ವಾರ್ಡುಗಳಿಗೆ ಹೋಗಿ ಸತತವಾಗಿ ನಿರಂತರವಾಗಿ ಅವರು, ಅವರ ಫ್ಯಾಮಿಲಿ ಮತ್ತು ನಮ್ಮ ಮುಖಂಡರು, ದಾವಣಗೆರೆ ಮುಖಂಡರು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಮಂತ್ರದ ಟೀಮ್ ಆಗಿ ನಾವೆಲ್ಲರೂ ಸಿದ್ಧಪಡಿಸ್ತೀವಿ. ಹಾಗಾಗಿ ತುಂಬ ಒಳ್ಳೆಯ ವಾತಾವರಣ ಐತಿ. ಎಲ್ಲದಕ್ಕೆ ಯಾವುದೇ ಸಂಶಯ ಇಲ್ಲ. ಯಾಕೆ ಅಂತಂದರೆ ಮುಂದಿನ ನಮ್ಮ ಎಲ್ಲ ಚುನಾವಣೆಗಳನ್ನು ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತಿನ ವಾತಾವರಣ ಏನಿದೆ, ರಾಜ್ಯ ಸರ್ಕಾರದ ಏನು ಈ ದುರಾಡಳಿತ, ಅದು ಮತ್ತು ಇಲ್ಲಿ ದಾವಣಗೆರೆಯ ಶಾಮನೂರು ಮನೆ ತನಕ ದುರಾಡಳಿತ, ಇವೆರಡನ್ನೂ ಖಂಡಿಸಿ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಜನರು BJPಯಲ್ಲಿ